ಎಂಥವರು ರಾಘವೇಂದ್ರರು? ದೇವಾನಾಂ ಇವ ದೇವೇಂದ್ರ, ಯೋ ದತ್ತ ಇವ ಯೋಗಿನಾಂ, ದುಗ್ಧಾಬ್ಧಿರಿವ ಸಿಂಧೂನಾಂ, ಗುರುಣಾಂ ಇವ ಪೂರ್ಣಧೀಹಿ. ದೇವಲೋಕದಲ್ಲಿ ದೇವತೆಗಳಿಗೆಲ್ಲ ಹಿರಿಯ ದೇವೇಂದ್ರ ಹೇಗೆ, ಯೋ ದತ್ತ ಇವ ಯೋಗಿನಾಂ, ಯೋಗ ಸಿದ್ಧರಿಗೆಲ್ಲ ದತ್ತಾತ್ರೇಯ ಹೇಗೆ, ದುಗ್ಧಾಬ್ಧಿರಿವ ಸಿಂಧೂನಾಂ, ಎಲ್ಲ ಕಡಲುಗಳಿಗೆ ಕ್ಷೀರ ಸಮುದ್ರ ಹೇಗೆ, ಹಾಗೆ ಯತಿ ಪರಂಪರೆಗೆ ರಾಘವೇಂದ್ರರು. ಗುರುನಾಮಿವ ಪೂರ್ಣಧೀಹಿ, ಜಗತ್ತಿಗೆ ಸತ್ಯದ ಸಂದೇಶವನ್ನ ನೀಡಿದ ಗುರು ಪರಂಪರೆಯಲ್ಲೇ ದೊಡ್ಡ ವ್ಯಕ್ತಿ ಅಂದರೆ ಆಚಾರ್ಯ ಮಧ್ವರು. ಹಾಗೆ ಯತಿ ಪರಂಪರೆಗೆ ರಾಘವೇಂದ್ರರು. ತಿಗ್ಮಾಂಶುರಿವ ತೇಜಸ್ವಿ, ಸೂರ್ಯನಂತೆ ಉರಿಯುವ ಪ್ರಭೆ ಅವರದ್ದು. ಯಾರಿಗೆ? ಯಾರು ವಾದಕ್ಕೆ ಬಂದು ಅವರನ್ನ ಸೋಲಿಸಬೇಕು ಅಂತ ಬಂದಿರತಕ್ಕಂಥ ಪ್ರತಿವಾದಿಗಳಿಗೆ ಸೂರ್ಯನಂಥ ಉರಿಯುವ ಪ್ರಭೆ ಅವರದ್ದು. ಆದರೆ ಸತ್ಯವನ್ನು ತಿಳಿಯಬೇಕು ಅಂತ ಅವರ ಬಳಿ ಬಂದವರಿಗೆ ಶೀತಾಂಶುರಿವ ಶೀತಲಹ, ಚಂದ್ರನಂತೆ ಬಹಳ ತಂಪು ಅವರು. ಎಸ್ ಸುಂಧುರುವ ಗಂಭೀರ ಧರಾಧರ ಇವ ಸ್ಥಿರ. ಆದರೆ ರಾಘವೇಂದ್ರ ಸ್ವಾಮಿಗಳ ಒಳಗಿನ ಮನಸ್ಸಿನ ಆಶಯ ಏನು, ಅಂತರಂಗ ಏನು ಅನ್ನುವುದನ್ನ ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಡಲಿನ ಆಳವನ್ನು ಮುಟ್ಟಿ ಬಂದವರು. ಅಂಥ ಗಾಂಭೀರ್ಯವಾದ ವ್ಯಕ್ತಿತ್ವ. ಮತ್ತೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ರಾಘವೇಂದ್ರರು ಅದು ಅಚಲ. ಹೇಗೆ ಅಂದ್ರೆ ಧರಾಧರ ಇವ ಸ್ಥಿರ, ಬೆಟ್ಟ ಅಲುಗಲಾರದು, ರಾಘವೇಂದ್ರರು ಕಂಪಿಸಲಾರದು. ನಿರ್ಧಾರ ಅಂದ್ರೆ ಅಂಥ ಅಚಲ ನಿರ್ಧಾರದ ವ್ಯಕ್ತಿತ್ವ.